ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ. ಫಸ್ಟಿಗೆ ಇಲ್ಲಿ 3 ಥರ ತರಕಾರಿ, ಕ್ಯಾರೆಟು, ಬೀನ್ಸು ಮತ್ತು ನವಿಲುಕೋಸು ಮತ್ತು ಸ್ವಲ್ಪ ಬಟಾಣಿ ನೆನೆಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು 1 ಟೊಮೊಟೊ ಒಗ್ಗರಣೆಗೆ, 1 ಈರುಳ್ಳಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, 2 ಲೋಟ ಅಕ್ಕಿ ತೊಳ್ಕೊಳ್ಳೋಣ. ಆಮೇಲೆ ಇದು ಪಲಾವ್ ಮಸಾಲೆಗಳು ಒಗ್ಗರಣೆಗೆ. ಇದು ರುಬ್ಕೊಳ್ಳೋಕ್ಕೆ ಏನು ಅಂತ ತೋರಿಸ್ತೀನಿ. 1 ಈರುಳ್ಳಿ, 1 ಟೊಮೊಟೊ ರುಬ್ಕೊಳ್ಳೋಕ್ಕೆ, ಮತ್ತು 2 ಏಲಕ್ಕಿ ಕಾಯಿ ಹಾಕ್ಕೊಳ್ಳೋಣ ರುಬ್ಬೋಕ್ಕೆ, ಮತ್ತು ಹಸಿಮೆಣಸಿನ್ಕಾಯಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನಾನು 1 7-8 ಹಾಕ್ತೀನಿ ಅಷ್ಟೇ ಖಾರ. ಮತ್ತು ಪುದೀನ ಹಾಕ್ಕೊಳ್ಳಿ. ಪುದೀನ, ಒಂದು ಸ್ವಲ್ಪ ಲವಂಗ, ಒಂದು 4-5 ಲವಂಗ ಇಷ್ಟೇ ಹಾಕೋದು ನಾನು. ಮತ್ತು ಚಕ್ಕೆ, ಒಂದು 3 ಚಕ್ಕೆ, ಸ್ವಲ್ಪ ಮೆಣಸು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮೆಣಸು. ಒಂದು 4 ಕಾಳು. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಇಷ್ಟನ್ನ ರುಬ್ಕೊಳ್ಳೋಣ. ಇಷ್ಟು ರುಬ್ಕೊಂಡು ಆಮೇಲೆ ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡು ಇದೆಲ್ಲ ಈ ಥರ ಒಗ್ಗರಣೆ ಹಾಕಿ ಮಾಡೋದು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಎಣ್ಣೆ 6 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕೋಣ. 1 ಈರುಳ್ಳಿ, ಪಲಾವ್ ಸಾಮಾನೆಲ್ಲ ಇತ್ತಲ್ಲ, ಸ್ವಲ್ಪ ಕಸ್ತೂರಿ ಮೆಥಿ, ಪಲಾವ್ ಎಲೆ, ಕಲ್ಲು ಹೂವು, ಮರಾಠಿ ಮೊಗ್ಗು ಇಷ್ಟನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದಾಗೋಷ್ಟಕ್ಕೆ ಚೆನ್ನಾಗಿದು ರೋಸ್ಟ್ ಆಗಲಿ. ಸ್ವಲ್ಪ ಆ ಸ್ಮೆಲ್ ಚೆನ್ನಾಗಿ ಬರಬೇಕು. ಆಮೇಲೆ ಈ ತರಕಾರಿನ ತೊಳೆದಿಟ್ಕೊಂಡಿರೋ ತರಕಾರಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯೋಣ. ಇದು ಚೆನ್ನಾಗಿ ಎಣ್ಣೆಲಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಕ್ಕಿ, ಈ ಲೋಟದಲ್ಲಿ 2 ಲೋಟ ಅಕ್ಕಿ ತಗೊಳ್ಳಿ, 4 ಲೋಟ ನೀರು ಹಾಕಿ ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಅದರಲ್ಲೇ ಆ ಲೋಟದಲ್ಲೇ ಈ ಲೋಟದಲ್ಲಿ ಹೇಳಿದ್ನಲ್ಲ, ಈ ಥರ ಲೋಟದಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಚೆನ್ನಾಗಿ ರೋಸ್ಟ್ ಆಗಲಿ. ಒಂದು ಟೊಮೊಟೊ ಸಣ್ಣ ಕಚ್ಚಿಟ್ಕೊಂಡಿರೋ ಟೊಮೊಟೊ, ನೋಡಿ ಫ್ರೆಂಡ್ಸ್, ನಾನು ಮಾಡೋ ಥರ ಮಾಡಿ ನೋಡಿ ಒಂದ್ಸತಿ. ಎಲ್ಲರೂ ಒಂದೇ ಥರ ಮಾಡ್ತಾರೆ. ನಾನು ಸ್ವಲ್ಪ ಜೀರಿಗೆ, ಒಂಚೂರು 4 ಕಾಳು ಮೆಣಸು ಹಾಕಿ 1-2 ಏಲಕ್ಕಿ ಕಾಯಿ ಹಾಕಿರೋ ರುಬ್ಕೊಂಡಿದ್ನಲ್ಲ, ನಿಮ್ಗೆ ಅವಾಗೆ ತೋರಿಸಿದ್ನಲ್ಲ, ಅದನ್ನ ಹಾಕೋಣ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಟಾಗ ಪಲಾವ್ ತುಂಬ ಟೇಸ್ಟಾಗಿ ಬರುತ್ತೆ. ಇದೊಂದು ಸ್ವಲ್ಪ ಎಲ್ಲ ಎಣ್ಣೆ ಬಿಡಲಿ. ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಗರಂ ಮಸಾಲೆ ಇಷ್ಟು ಹಾಕೋಣ. ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಅಕ್ಕಿ ಎಲ್ಲ ಹಾಕಿದ್ಮೇಲೆ. ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಬೇಕು. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ಳಿ. ನಾನು ಆಮೇಲೆ ತೋರಿಸ್ತೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಆವಾಗ ಹೇಳಿದ್ನಲ್ಲ ನಿಮಗೆ. ನೋಡಿ, ಈ ಥರ ಹುರ್ಕೊಬೇಕು. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಾಗ ಪಲಾವ್ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ 2 ಲೋಟ, ಅದನ್ನು ಹಾಕೋತೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಕ್ಕಿನ ಫ್ರೈ ಮಾಡ್ಕೊಂಡಾಗ ಅದು ಉದ್ದುದ್ರಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ. ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಸ್ವಲ್ಪ ಹೊತ್ತು
ನಾನು ಹೇಳ್ದಂಗೆ 1 ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು ಅರಿಶಿನದ ಪುಡಿ ಅಷ್ಟೇ ಫ್ರೆಂಡ್ಸ್. ಇದು ಬೇಗನೆ ಮಾಡ್ಕೊಬೋದು, ರುಬ್ಬಿದರೇನು ಮಾಡ್ಬೋದು, ಚೆನ್ನಾಗಿರುತ್ತೆ. ಯಾವ ಪೌಡ್ರೂ ಬಳಸಕ್ಕೆ ಹೋಗ್ಬೇಡಿ, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡ್ರು. ಇದರಲ್ಲಿ ಈ ಲೋಟದಲ್ಲಿ 4 ಲೋಟ ನೀರು ಹಾಕಿ ನೋಡಿ. ನಾನು ಆಗಲೇ ಅಳತೆ ಮಾಡಿ ಇಟ್ಕೊಂಡಿದ್ದೆ ನೀರು, 4 ಲೋಟ ನೀರು ಅಷ್ಟೇ, ಇನ್ನೇನಿಲ್ಲ ಮೇಡಮ್. ಉದ್ರಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಕುಕ್ಕರ್ ಲಿಡ್ಡು, ಕಲ್ಲುಪ್ಪು, ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಇಷ್ಟು ಉಪ್ಪು ಹಾಕ್ಬಿಟ್ಟು 1 ಕುದಿ ಬರೋವರೆಗೂ ಬಿಡಿ. ಆಮೇಲೆ ಪಾನ್ ಮೇಲ್ಗಡೆ ಕ್ಯಾಪ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸಿ ಸಾಕು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಇಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಕ್ಯಾಪ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗ್ಸೋಣ. ಆಮೇಲೆ ನಿಮಗೆ ತೋರಿಸ್ತೀನಿ ಸರ್ವ್ ಮಾಡಿಬಿಟ್ಟು. ತುಂಬ ಚೆನ್ನಾಗಾಗಿದೆ, ಉದ್ರಾಗಾಗಿದೆ ನೋಡಿ. ಒಂದ್ಸತಿ ಟ್ರೈ ಮಾಡಿ, ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೆ, ಬೇಕಾ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ಇಲ್ಲ ಚಟ್ನಿ ಮಾಡ್ಕೊಳ್ಳಿ ನೋಡಿ. ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.